ಇದೀಗ ನಾವಿರುವಂತದ್ದು ಬಂಟ್ವಾಳ ತಾಲೂಕಿನ ಬ್ರಹ್ಮರಕೊಟ್ಲಿನ ಟೋಲ್ ಗೇಟ್ನ ಮುಂಭಾಗದಲ್ಲಿ. ರಾಷ್ಟ್ರೀಯ ಹೆದ್ದಾರಿ ಇವತ್ತು ಎಚ್ಚರಗೊಂಡು ಇದನ್ನ ಆದಷ್ಟು ಬೇಗ ತೆರವುಗೊಳಿಸುವಂತ ಕಾರ್ಯವನ್ನ ಮಾಡಬೇಕಾಗಿದೆ. 23 ವರ್ಷಗಳಿಂದ ಟೋಲ್ ಗೇಟ್ ನಲ್ಲಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರಂತ. ಟೋಲ್ ಗೇಟ್ ಕೂಡಲೇ ಬಂದಾಗಬೇಕು. ಟೋಲ್ ಗೇಟ್ ಇದು ಬಂದಾದ್ರೆ ಒಳ್ಳೇದು. ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಇದೀಗ ನಾವಿರುವಂತದ್ದು ಬಂಟ್ವಾಳ ತಾಲೂಕಿನ ಬ್ರಹ್ಮರಕೊಟ್ಲಿನ ಟೋಲ್ ಗೇಟ್ನ ಮುಂಭಾಗದಲ್ಲಿ. ಹಲವಾರು ಪ್ರತಿಭಟನಾಕಾರರು, ಸಂಘಟನಾಕಾರರು ಟೋಲ್ಗಳನ್ನ ತೆರವುಗೊಳಿಸಬೇಕು, ಟೋಲ್ಗಳನ್ನ ರದ್ದು ಮಾಡಬೇಕಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ದೇಶದ ಯಾವ ಮೂಲೆಯಲ್ಲಿ ಕೂಡ ಇಂತಹ ಅವೈಜ್ಞಾನಿಕವಾದಂತ, ಅದರಲ್ಲೂ ಯಾವುದೇ ಒಂದು ಮೂಲ ಸೌಕರ್ಯಗಳಿಲ್ಲದಂತ ಒಂದು ಟೋಲ್ ಅನ್ನ ನಾವಿವತ್ತು ಕಂಡು ಕೂಡ ಸುಮ್ಮನೆ ಕೂತಿದ್ದೇವೆ. ಅಂದ್ರೆ ಈ ಊರಿನ ಜನರ ಶಾಂತಿಯುತವಾದಂತ ಅವರ ಮನಸ್ಸು, ಆ ತಾಳ್ಮೆಯನ್ನು ಇವತ್ತು ನಮ್ಮ ಹೆದ್ದಾರಿ ಪ್ರಾಧಿಕಾರ ಅದನ್ನ ಇವತ್ತು ಪರೀಕ್ಷೆ ಮಾಡ್ತಾ ಇದ್ದಾರೆ. ಆದ್ರಿಂದ ಇದೊಂದು ಬಹಳ ಸಂದರ್ಭ ಅಂತ ಹೇಳಿದ್ರೆ, ಇಡೀ ಈ ನಾಡಿನ ಜನತೆ, ಇಡೀ ಜಿಲ್ಲೆಯ ಜನತೆ ಇವತ್ತು ಒಟ್ಟಾಗಿದ್ದಾರೆ. ಈ ಒಂದು ಬ್ರಹ್ಮರಕೊಟ್ಲು ಟೋಲ್ ಗೇಟ್ ತೆರವು ಹೋರಾಟ ಸಮಿತಿಗೆ ಒಂದು ವ್ಯಾಪಕವಾದಂತ ಬೆಂಬಲ ಇವತ್ತು ಸಿಕ್ಕಿದ ಪರಿಣಾಮವಾಗಿ ಈ ಒಂದು ಪ್ರಾರಂಭದ ಶಾಂತಿಯುತವಾದಂತ ನಮ್ಮ ಹೋರಾಟದ ಆರಂಭದ ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾದಂತ ಒಂದು ಬೆಂಬಲ ಇವತ್ತು ಘೋಷಣೆ ಆಗಿದೆ, ವ್ಯಕ್ತ ಆಗಿದೆ. ಇವತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇವತ್ತು ಎಚ್ಚರಗೊಂಡು ಇದನ್ನ ಆದಷ್ಟು ಬೇಗ ತೆರವುಗೊಳಿಸುವಂತ ಒಂದು ಕಾರ್ಯವನ್ನ ಮಾಡಬೇಕಾಗಿದೆ. ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ ಇದೊಂದು ಎಚ್ಚರಿಕೆ, ಅಥವಾ ಜನರ ಈ ಅಹವಾಲನ್ನ ಸ್ವೀಕರಿಸಿ ಏನು ಸಂಬಂಧಪಟ್ಟಂತ ಪಾರ್ಲಿಮೆಂಟ್ ಇರಬಹುದು ಅಥವಾ ಪ್ರಾಧಿಕಾರದ ಅಧಿಕಾರಿಗಳ ಸಭೆಯಲ್ಲಿ ಇದನ್ನ ಚರ್ಚೆ ಮಾಡಿ ಈ ಒಂದು ಬ್ರಹ್ಮರಕೊಟ್ಲು ಟೋಲ್ ಅನ್ನ ಮುಚ್ಚಬೇಕನ್ನುವಂತ ಬಲವಾದ ಒಂದು ಆಗ್ರಹವನ್ನು ನಾವಿವತ್ತು ಮಾಡುವ ಮೂಲಕ ಪ್ರಾಧಿಕಾರಕ್ಕೆ ಒಂದು ಮನವಿಯನ್ನ ಕೂಡ ಕೊಡ್ತಾ ಇದ್ದೇವೆ. ಇದೊಂದು ಪ್ರಾರಂಭದ ಈ ಮನವಿ ಕಾರ್ಯಕ್ರಮ ಇಷ್ಟೇ ಸೀಮಿತ ಅಲ್ಲ. ಈ ಒಂದು ಟೋಲ್ ಗೇಟ್ ಮುಚ್ಚುವ ತನಕ ಅನಿರ್ದಿಷ್ಟವಾದಂತ ವಿಶ್ರಮಿಸದೆ ಈ ಒಂದು ಹೋರಾಟವನ್ನ ಮುನ್ನಡೆಸುವಂತ, ಮುಂದಕ್ಕೆ ಕೊಂಡೊಯ್ಯುವಂತ ಒಂದು ತೀರ್ಮಾನವನ್ನ ಇವತ್ತು ಬ್ರಹ್ಮರಕೊಟ್ಲು ಟೋಲ್ ಗೇಟ್ ಹೋರಾಟ ಸಮಿತಿ ಅದನ್ನ ಮಾಡಿದೆ. ಅದಕ್ಕೆ ಪೂರಕವಾದಂತ ಎಲ್ಲ ತಯಾರಿಗಳನ್ನ ಇವತ್ತಿನಿಂದಲೇ ನಡೆಸುವಂತ ಮುಂದಿನ ಸಭೆಗಳಲ್ಲಿ ಬಹಳಷ್ಟು ವಿಸ್ತಾರವಾದಂತ, ವಿಸ್ತೃತವಾದಂತ ಕಾರ್ಯಸೂಚಿಗಳನ್ನ ನಾವು ಮುಂದಕ್ಕೆ ನಿರ್ಧರಿಸಲಿಕ್ಕಿದ್ದೇವೆ. ಆದ್ದರಿಂದ ಬಂಧುಗಳೇ, ಇವತ್ತಿಲ್ಲಿ ಬಂದಂತ ಎಲ್ಲ ವಿವಿಧ ಸಂಘಟನೆಗಳು, ಅಂದ್ರೆ ಯಾವುದೇ ಇಲ್ಲಿ ಒಂದು ಪಕ್ಷದ ಬಾವುಟ, ಬಣ್ಣ, ಸಿದ್ಧಾಂತ ಯಾವುದು ಕೂಡ ಇಲ್ಲ. ಇವತ್ತು ಈ ನಾಡಿನ ಜನತೆ ಅನುಭವಿಸುವಂತ ಕಷ್ಟ ಅಥವಾ ಈ ಊರಿನ ಈ ಒಂದು ಜನರ ಬಹಳ ಪ್ರಾಮುಖ್ಯವಾದಂತ ಬೇಡಿಕೆ ಈ ಬ್ರಹ್ಮರಕೊಟ್ಲು ಟೋಲು ಅವಧಿ ಮೀರಿದೆ ಅಥವಾ ಅವೈಜ್ಞಾನಿಕವಾಗಿ ಒಂದು ಸುಲಿಗೆಯ ರೀತಿಯಲ್ಲಿ ಈ ಒಂದು ಟೋಲನ್ನ ಮುನ್ನಡೆಸುವುದು ಸರಿಯಲ್ಲ. ಅದನ್ನ ಮುಚ್ಚಬೇಕನ್ನುವಂತ ಬಲವಾದ ಆಗ್ರಹವನ್ನ ನಾವಿವತ್ತು ಈ ಒಂದು ಧರಣಿ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿಗೆ ನೀಡುವ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಈ ಟೋಲ್ ಗೇಟು ಬಹುಶಃ ಅನಗತ್ಯವಾದ ಟೋಲ್ ಗೇಟ್, ನಿಯಮ ಬಾಹಿರವಾದಂಥ ಟೋಲ್ ಗೇಟ್, ಕಾನೂನು ಬಾಹಿರವಾದಂಥ ಟೋಲ್ ಗೇಟ್. ಇದು ಸುಲಿಗೆಯ ಕೇಂದ್ರವಾಗಿರ್ತಕ್ಕಂಥ ಟೋಲ್ ಗೇಟ್ ಎಂದು ಹೇಳುವುದಕ್ಕೆ ಎಲ್ಲರ ಸಹಮತ ಇದೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನಿಮಗೆ ತಿಳಿಸಿದ ಪ್ರಕಾರ ತಲಪಾಡಿ ಟೋಲ್ ಗೇಟ್ ಇರ್ಬೋದು, ಬೇರೆ ಬೇರೆ ಟೋಲ್ ಗೇಟ್ಗಳು ಇರ್ಬೋದು, ಹೊಸತಾಗಿ ನಿರ್ಮಾಣ ಆಗ್ತಕ್ಕಂಥ ಟೋಲ್ ಗೇಟ್ಗಳು, ಅದು ಕೂಡ ಬರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಬ್ರಹ್ಮರಕೊಟ್ಲು ಟೋಲ್ ಗೇಟನ್ನು ಕಡಾಖಂಡಿತವಾಗಿ ತೆರವು ಮಾಡಬೇಕಾದ್ದು ಅದು
ನ್ಯಾಯಯುತವಾದ ನಮ್ಮ ಬೇಡಿಕೆ ಖಂಡಿತವಾಗಿ ಅನೇಕ ಹೋರಾಟಗಳನ್ನು ನಾವು ಹೋಲಿಕೆ ಮಾಡಿದರೆ ನಮ್ಮ ಹೋರಾಟ ಅದು ಖಂಡಿತವಾಗಿ ಪೂರ್ಣ ಪ್ರಮಾಣದಲ್ಲಿ ಅದು ನ್ಯಾಯಯುತವಾದ ಹೋರಾಟ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ರಸ್ತೆ ನಾನು ಸಣ್ಣ ವಯಸ್ಸಿನಲ್ಲಿ ನೋಡ್ತಾ ಇದ್ದೀನಿ. ಈ ರಸ್ತೆ ನೇತ್ರಾವತಿ ನದಿ ನೀರು ಬೀಳ್ತಾ ಇತ್ತು ಈ ಒಂದು ಜಾಗದಲ್ಲಿ. ಅದನ್ನು ನೀರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಸ್ತಾಂತರ ಆಗುವಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಭಿವೃದ್ಧಿ ಮಾಡತಕ್ಕಂಥ ದೃಷ್ಟಿಯಲ್ಲಿ ಆ ಸಂದರ್ಭದಲ್ಲಿ ಇದನ್ನು ಮಣ್ಣು ಹಾಕಿ ಏರಿಸಿ ಇದನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಡಾಂಬರೀಕರಣ ಮಾಡತಕ್ಕಂಥ ಈ ರಸ್ತೆ ಬಹುಶಃ ಇದು ಒಂದು ಪ್ರದೇಶ ಅಂತೇಳಿ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಇದು ಟೋಲ್ ಮಾಡಲಿಕ್ಕೆ ಅರ್ಹತೆ ಇಲ್ಲದಂಥ ಒಂದು ಪ್ರದೇಶ. ನಾನು ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ ಈ ದೃಷ್ಟಿಯಲ್ಲಿ ಕೂಡ ಬಹುಶಃ ಎಲ್ಲ ಒಟ್ಟಾರೆಯಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಕೇಂದ್ರದ ನಿತಿನ್ ಗಡ್ಕರಿಯವರ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಇಲಾಖೆ ಇದೆ, ಅವರಿಗೆ ನಾವು ಎಚ್ಚರಿಕೆಯನ್ನು ಕೂಡ ಕೊಡಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ತುಂಬ ಕಷ್ಟ ಆಗ್ತಿದೆ. ಇಲ್ಲಿ ಟೋಲ್ ಗೇಟ್ ಸರಿ ಇಲ್ಲ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಯಾವತ್ತಿನ ಹೋದರೆ ಕಷ್ಟನೇ. ಇಲ್ಲಿ ಟೋಲ್ ಗೇಟ್ ಇದು ಬಂದಾದ್ರೂ ಒಳ್ಳೆಯದು. ಯಾಕೆ ಅಂದರೆ ಇಲ್ಲಿ ನೋಡಿ ಕೆಳಗಡೆ ಗಾಡಿ ಬರಲಿಕ್ಕೆ ಆಗೋದಿಲ್ಲ. ಆ ಕಡೆ ಇಲ್ಲ, ಈ ಕಡೆ ನೋಡಿ, ಕೆಳಗಡೆ ನೋಡಿ, ಅಲ್ಲಿ ರೋಡಲ್ಲಿ ಪ್ರತಿಯೊಬ್ಬರಲ್ಲಿ ಗಾಡಿ ಬಿಡ್ತಾ ಇರ್ತಾರೆ ದಿನಕ್ಕೆ. ಎಷ್ಟು ನೋಡಿ, ಆ ಕಡೆ ನೋಡಿ, ಆ ಕಡೆ ಬಂದರೆ ನೋಡಿ, ಆ ಸೈಡಲ್ಲಿ ನೋಡಿ, ಎಲ್ಲಿ ಸೋಲ್ ಇದು ಸರಿ ಇಲ್ಲ. ಇದು ಸೋಲ್ ಉಂಟಲ್ಲ ಮುಚ್ಚಬೇಕು. ಯಾಕೆಂದರೆ ಇಲ್ಲಿ ಬರಲಿಕ್ಕೆ ನೋಡಿ ಕೆಳಗೆ ರೋಡ್ ಅದು ಸರಿ ಇಲ್ಲ. ಅಲ್ಲಿ ನೋಡಿ ಬೇಕಾದರೆ ಅದಾಗುವುದಿಲ್ಲ. ಯಾಕೆಂದರೆ ಇಲ್ಲಿ ನೋಡಿ ಕೆಳಗಿಂದ ಬರ್ತಾರೆ ನೋಡಿ, ರೋಡ್ ಸರಿ ಇಲ್ಲ ಅಂತ ಎಲ್ಲ ಕೆಳಗಿಂದ ಹೋಗ್ತಾ ಇದ್ದಾರೆ. 23 ವರ್ಷ ಇದೆ ಟೋಲ್ ಗೇಟ್ ಆಗಿ. ಎಲ್ಲರಿಗೆ ಪ್ರಾಬ್ಲಮ್. ಆಂಬುಲೆನ್ಸ್ ಬರುವಾಗ CS ಖಾಲಿ ಆಗ್ತಾರೆ. ಇಲ್ಲಿ ಯಾವುದು ಪ್ರಯೋಜನ ಇಲ್ಲ. ಈ ಟೋಲ್ ಗೇಟಲ್ಲಿ ಖಾಲಿ ಅಲ್ಲಿಂದ ಇಲ್ಲಿಗೆ ರಿಪೇರಿ ಮಾಡ್ತಾರೆ. ಹೊಂಡೆಲ್ಲ ಇದಾಗಿ ಎಲ್ಲರದ್ದು ಆಟೋಗೆ ಡ್ಯಾಮೇಜ್ ಆಗ್ತಾ ಇದೆ. ಇದನ್ನು ಕೂಡಲೇ ಅಧಿಕಾರಿಗಳು ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಇದು ಕಂಟಿನ್ಯೂ ಹೋರಾಟ ನಡೀತಾ ಇರುತ್ತದೆ. ಟೋಲ್ ಗೇಟ್ ಕೂಡಲೇ ಬಂದಾಗಬೇಕು. ಇದರ ಶಾಸಕರು ಮತ್ತು ಸಂಸದರು ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇವರು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಟೋಲ್ ಗೇಟ್ ಬಂದಾಗದಿದ್ದರೆ ಸಾರ್ವಜನಿಕರಿಗೆ ಫುಲ್ಲು ತೊಂದರೆ ಆಗುವ ಪರಿಸ್ಥಿತಿ ಇದೆ. ಜೀವಕ್ಕೂ ಸಹ ಹೋಗ್ತಾ ಇದೆ ಈ ಟೋಲ್ ಗೇಟಲ್ಲಿ. ದೇಶದಲ್ಲಿ ಅನೇಕ ಟೋಲ್ಗಳನ್ನು ನಾನು ನೋಡಿದ್ದೇನೆ. ಆದರೆ ಈ ರೀತಿಯ ಒಂದು ಟೋಲು ಜಗತ್ತಿನಲ್ಲಿ ಇರಲಿಕ್ಕಿಲ್ಲ ಅಂತ ನನ್ನ ಜಗತ್ತಿನಲ್ಲಿ ಇದು ಟೋಲ್ನ ರೂಪದಲ್ಲಿ ಕೂಡ ಇಲ್ಲ. ಮತ್ತು ಈ ಜಾಗ ಟೋಲ್ಗೆ ಅನುಕೂಲವಾಗುವಂಥ ಜಾಗನೂ ಅಲ್ಲ, ಅದು ಒಂದು ಭಾಗ ಇದೆ. ಆದರೆ ಈ ಟೋಲ್ನ ಹತ್ತಿರದಲ್ಲಿ ಬೇರೆ ಟೋಲ್ಗಳಿದೆ, ತಲಪಾಡಿ ಇದೆ, ಬೇರೆ ಬೇರೆ ಟೋಲ್ಗಳು ಇದಕ್ಕೆ ಹತ್ತಿರದಲ್ಲಿದೆ. ಇದಕ್ಕೆ ಪರ್ಯಾಯವಾಗಿ ರಸ್ತೆ ಆಗಬೇಕು ಕೆಳಗಡೆ, ಅದು ಕೂಡ ಸರಿಯಾಗಿಲ್ಲ. ಇವತ್ತು ನಾನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಾನು ವಿನಂತಿ ಮಾಡಿಕೊಳ್ತೇನೆ, ನೀವು ಕಣ್ಣು ತೆರೆದು ನೋಡಿ. ಕಣ್ಣು ತೆರೆದು ಇದು ಸರಿಯಾ ಅಂತ ಹೇಳಿದ ನಿಮ್ಮ ಆತ್ಮಕ್ಕೆ ಒಪ್ಪಿಗೆ ಆದರೆ ನಾವು ಮಾತಾಡೋದಿಲ್ಲ. ಖಂಡಿತವಾಗಿ ನಿಮ್ಮ ಆತ್ಮ ಅಂತ ಇದ್ದರೆ, ಆತ್ಮ ಸಾಕ್ಷಿ ಅಂತ ಇದ್ದರೆ ಇದು ಟೋಲನ್ನು ತೆರವು ಮಾಡಬೇಕು ಅಂತ ಖಂಡಿತವಾಗಿ ಅವರು ಒಪ್ಪಿಕೊಳ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಆದಷ್ಟು ಶೀಘ್ರದಲ್ಲಿ ಈ ಟೋಲ್ ಅನ್ನು ತೆರವು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಎಲ್ಲಿವರೆಗೆ ಟೋಲ್ ತೆರವಾಗುತ್ತೆ ಅಲ್ಲಿವರೆಗೆ ನಮ್ಮ ಪ್ರತಿಭಟನೆ ಇದೆ. ಇದು ಇವತ್ತು ಸಾಂಕೇತಿಕ ಒಂದು ಟೋಕನ್ ಆಗಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೇವೆ. ಮತ್ತು ಮುಂದಿನ ಹಂತದಲ್ಲಿ ನಾವು ನಿರಂತರವಾದಂಥ ಉಗ್ರ ಹೋರಾಟಕ್ಕೆ ನಾವು ಆದರೆ ಶಾಂತಿಯುತವಾಗಿ ನಾವು ಮಾಡ್ತೀವಿ. ಯಾವುದೇ ರೀತಿಯ ಅಡಚಣೆ ತೊಂದರೆ ಮಾಡದ ರೀತಿಯಲ್ಲಿ ಶಾಂತಿಯುತವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಎಸ್, ಇದೀಗ ನೀವು ನೋಡಿರ್ಬೋದು ಹಲವಾರು ಪ್ರತಿಭಟನಾಕಾರರು, ಸಂಘಟನಾಕಾರರು ಟೋಲ್ಗಳನ್ನು ತೆರವುಗೊಳಿಸಬೇಕು, ರದ್ದುಗೊಳಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಒಂದು 23 ವರ್ಷಗಳಿಂದ ಈ ಒಂದು ಟೋಲ್ ಗೇಟ್ನಲ್ಲಿ ಸುಂಕ ಸಂಗ್ರಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ.
ಸೊ ಹಾಗಾಗಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಇದೀಗ ನೀವು ನೋಡ್ಬೋದು ಈ ರಸ್ತೆಯಲ್ಲಿ ತಲಪಾಡಿ ರೈಸ್ ಮಿಲ್ ಏನಿದೆ ರಸ್ತೆ ಏನಿದೆ, ಸೊ ಡೈರೆಕ್ಟ್ ಬಂದರೆ ನಾವು ಟೋಲ್ ಗೇಟ್ನಲ್ಲಿ ಹಣ ಕಟ್ಟಬೇಕಂತ ಹೇಳಿ ಎಲ್ಲ ವಾಹನ ಅಂದರೆ ಕಾರ್ನವರಾಗಿರ್ಬೋದು, ಎಲ್ಲ ಯಾವುದೇ ಒಂದು ಚಾಲಕರಾಗಿರ್ಬೋದು ಕೆಳಗಿನಿಂದ ಅಂದರೆ ಬ್ರಹ್ಮ ಸನ್ನಿಧಿಗೆ ಯಾವುದು ರೋಡ್ ಬರ್ತದೋ ಸೊ ಅಲ್ಲಿಂದ ಈ ಅಂದರೆ ಕಾರು ಚಲಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾತಕ್ಕಾಗಿ ಅಂತ ಹೇಳಿದರೆ, ಮೇಲಿಂದ ಹೋದರೆ ಟೋಲ್ ಗೇಟ್ನಲ್ಲಿ ಅಂದರೆ ಸುಂಕ ಕಟ್ಟಿ ಅಂದರೆ ಹಣ ಪಾವತಿಸಿ ಹೋಗ್ಬೇಕಂತ ಅನ್ನೋ ನಿಟ್ಟಿನಲ್ಲಿ ಈ ಕೆಳಗಿನಿಂದ ಬ್ರಹ್ಮ ಸನ್ನಿಧಿ ಏನು ರೋಡ್ ಇದೆ ಅಲ್ಲಿಂದನೇ ಬರ್ತಾ ಇದ್ದಾರೆ ಹಲವಾರು ಚಾಲಕರಾಗಿರ್ಬೋದು, ಕಾರಿನ ಚಾಲಕರಾಗಿರ್ಬೋದು. 23 ವರ್ಷಗಳಿಂದ ಸುಂಕ ಕಟ್ಟಿ ಪಾವತಿಸ್ತಾ ಇದ್ದಾರೆ. ಅಂದರೆ ಟೋಲ್ ಗೇಟ್ನಲ್ಲಿ ಹಲವಾರು ಅಂದರೆ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತ, ಒಟ್ಟಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಟೋಲ್ ಗೇಟ್ಗೆ ಯಾವಾಗ ತೆರವು ಬೀಳ್ತದೆ ಅನ್ನೋ ಒಂದು ಭರವಸೆಯಲ್ಲಿ ಎಲ್ಲರೂ ಇದ್ದಾರೆ. ಈಗಾಗಲೇ ನಮ್ಮ ಜೊತೆ ರಮಣತ್ರಯವರು ಮಾತಾಡಿದರು, ಈ ಟೋಲ್ ಗೇಟನ್ನು ಅಂದರೆ ತೆರವುಗೊಳಿಸಬೇಕು. ಒಂದು ವೇಳೆ ತೆರವುಗೊಳಿಸದಿದ್ದರೆ ಗಂಭೀರವಾದ ಪರಿಣಾಮವನ್ನು ನಾವು ಮುಂದೆ ತರ್ತೇವೆ, ಶಾಂತಿಯುತವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ರಮಣತ್ರಯ ತಿಳಿಸಿದ್ದಾರೆ. ಸೊ ಹಾಗಾಗಿ ಈ ಒಂದು ಟೋಲ್ ಗೇಟ್ ಯಾವಾಗ ತೆರವುಗೊಳಿಸ್ತದೆ, ಯಾವಾಗ ರದ್ದುಗೊಳಿಸ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಅಂದದ ಮನೆಗೆ ಚಂದದ ಗೃಹೋಪಯೋಗಿ ವಸ್ತುಗಳ ಹುಡುಕಾಟದಲ್ಲಿದ್ದೀರಾ? ನಿಮ್ಮ ಕೈಯಲ್ಲಿರೋ ಬಜೆಟ್ಗೆ ಒಳ್ಳೆ ಕ್ವಾಲಿಟಿ ವಸ್ತುಗಳು ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಿಮ್ಮೆಲ್ಲ ಕನಸುಗಳು ನನಸಾಗೋದು ಸೌತಡ್ಕ ಫರ್ನಿಚರ್ಸ್ ನಲ್ಲಿ ಮಾತ್ರ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟೇಬಲ್, ಫ್ಯಾನ್, ಡೈನಿಂಗ್ ಟೇಬಲ್, ಆಫೀಸ್ ಚೇರ್ಸ್ ಅಂಡ್ ಟೇಬಲ್, ಸೋಫಾ, ಕಬೋರ್ಡ್, ಒಂದಲ್ಲ ಎರಡಲ್ಲ, ನಿಮಗೆ ಬೇಕಾದ ಎಲ್ಲ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ನಿಮ್ಮ ಬಜೆಟ್ಗೆ ನಿಮಗಿಷ್ಟವಾದ ವಸ್ತುಗಳನ್ನ ಇಲ್ಲಿಂದಾನೇ ತಗೋಬಹುದು. ಇದಿಷ್ಟು ಮಾತ್ರವಲ್ಲ, ನಿಮಗೆ ಬೇಕಾದ ವಸ್ತುಗಳನ್ನ ನಿಮಗೆ ಬೇಕಾದ ರೀತಿಯಲ್ಲೇ ಡಿಸೈನ್ ಕೂಡ ಇವರೇ ಮಾಡಿ ಕೊಡ್ತಾರೆ. ಅಂಡ್ EMI ಫೆಸಿಲಿಟಿ ಕೂಡ ಇದೆ. ಹಾಗಾದ್ರೆ ಇನ್ಯಾಕ್ ತಡ? ಸುಂದರ ಹಾಗೂ ಉತ್ತಮ ಗುಣಮಟ್ಟದ ಸ್ಟೈಲಿಶ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಸೌತಡ್ಕ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಬಂಟ್ವಾಳ ಬೈಪಾಸ್. ಕಾಂಟ್ಯಾಕ್ಟ್ 9108929373 9731679373.